ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಸಿಡ್ ದಾಳಿಗೆ ತುತ್ತಾಗಿರುವಂತಹ 3 ವಿದ್ಯಾರ್ಥಿನಿಯರಿಗೆ ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ನಡೆದಂತಹ ತಕ್ಷಣ ಸ್ಥಳಕ್ಕೆ ಧಾವಿಸಿದಂತಹ ಸ್ಥಳೀಯ ಜನಪ್ರತಿನಿಧಿಗಳು ವಿದ್ಯಾರ್ಥಿನಿಯರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕರೆತಂದಿದ್ದಾರೆ. ಇನ್ನು ಆರೋಪಿ ಆಬಿನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದು ಪ್ರೇಮ ನಿರಾಕರಣೆಯ ಕೃತ್ಯಕ್ಕೆ ಕಾರಣ ಎಂದು ಬಾಯ್ಬಿಟ್ಟಿದ್ದಾನೆ. ಇನ್ನು ಆಸಿಡ್ ದಾಳಿಯಿಂದ ವಿದ್ಯಾರ್ಥಿನಿಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು ಆಕೆಯ ಸ್ಥಿತಿ ಚಿಂತಾಜನಕವಾಗಿದೆ. ಮುಖ ಹಾಗೂ ಕೈ ಹಾಗೂ ಬೆನ್ನಿನ ಮೇಲೆ ಆಸಿಡ್ ಬಿದ್ದಿರುವ ಕಾರಣ ಅಲಿನಾ ಸಿಬಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಅಮೃತ ಹಾಗೂ ಅರ್ಚನರಿಗೂ ಕೂಡ ಮುಖ ಹಾಗೂ ಕೈ ಮೇಲೆ ಆಸಿಡ್ ಬಿದ್ದು ಗಾಯಗಳಾಗಿವೆ. ಕಡಬ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಒಂದು ಕರೆ ಬಂತು. ಏನು ಅಂತ ಹೇಳಿದರೆ, ಈ 3 ಹೆಣ್ಣು ಮಕ್ಕಳಿಗೆ ಆ್ಯಸಿಡ್ ಬಿದ್ದಿದೆ ಅಂತೇಳಿ ಅಲ್ಲಿಯ ಲೆಕ್ಚರರ್ ನನಗೆ ಫೋನ್ ಮಾಡಿ ಹೇಳಿದರು. ಕೂಡಲೇ ನಾನು ಆಸ್ಪತ್ರೆಗೆ ತರಲಿಕ್ಕೆ ಹೇಳಿ ಆಸ್ಪತ್ರೆ ಹತ್ರ ಹೋಗಿದ್ದೆ. ಹೋದಾಗ 3 ಮಂದಿ ಹೆಣ್ಣು ಮಕ್ಕಳಿಗೆ ಆ್ಯಸಿಡ್ ಬಿದ್ದಿತ್ತು. ಅದರಲ್ಲಿ ಒಬ್ಬಳಿಗೆ ಗಂಭೀರ ಗಾಯಗಳು ಆಗಿದ್ದವು, ಇನ್ನಿಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿತ್ತು. ನಂತರ ಅದನ್ನು ವಿಚಾರಿಸಿದಾಗ ಬೆಳಿಗ್ಗೆ 9:45 ಗಂಟೆಗೆ ಇವರು ಜಗಲಿಯಲ್ಲಿ ವರಾಂಡದಲ್ಲಿ ಓದುತ್ತಾ ಇರುವಾಗ ಏಕಾಏಕಿ ಮುಸುಕುದಾರಿಯೊಬ್ಬ ಬಂದು ಆ್ಯಸಿಡನ್ನು ಎರಚಿ ಓಡಿ ಹೋಗ್ತಾನೆ. ಕೂಡಲೇ ಅವನನ್ನು ಸಾರ್ವಜನಿಕರು ಮತ್ತು ಪೊಲೀಸರು ಒಟ್ಟಿಗೆ ಸೇರಿ ಹಿಡಿದು ಪೊಲೀಸ್ ಸ್ಟೇಷನಿಗೆ ಒಪ್ಪಿಸ್ತಾರೆ. ನಾವು ಅಷ್ಟಾಗುವಾಗ ಈ ಗಂಭೀರ ಗಾಯಗೊಂಡ ಅಂಥ ಹುಡುಗಿಯನ್ನು ಕರ್ಕೊಂಡು ಆ್ಯಂಬುಲೆನ್ಸ್ನಲ್ಲಿ ನೇರವಾಗಿ ಇಲ್ಲಿ ನಮ್ಮ ಎಜೆ ಆಸ್ಪತ್ರೆಗೆ ತಂದಿದ್ದೇವೆ. ಇಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ಅದಾದ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ ಮಾಹಿತಿ SP ಅವರು, ಪೊಲೀಸ್ ಇಲಾಖೆಯವರು ಎಲ್ಲ ಹೋಗಿ ಮಾಹಿತಿ ಏನು ಸಿಕ್ಕಿದೆ ಅಂತ ಹೇಳಿದರೆ, ಅವನು ಕೂಡ ಕೇರಳದವನಾಗಿದ್ದು ಅಂತ ಹೇಳ್ತಾ ಇದ್ರು ಅನ್ನುವಂಥ ಮಾಹಿತಿ ನಮಗೆ ಬಂದಿದೆ. ಅವನನ್ನು ಈಗ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಗಾಯ ಆಗಿದೆ ಅಂತ ಹೇಳಿದರೆ, ಒಬ್ಬಳಿಗೆ ಮುಖಕ್ಕೆ ಬಿದ್ದಿದೆ ಮತ್ತು ಮೈಯಲ್ಲಿ ಪರಚಿದಂತಾಗಿದೆ. ಇಲ್ಲಿ ಸ್ವಲ್ಪ ಹೆಚ್ಚಿನ ನೋವಾಗಿದೆ, ಇದಕ್ಕಿಂತ ಬೆನ್ನುಮೂಳೆ ಅಲ್ಲಿಗೆ ಹೆಚ್ಚಿಗೆ ನೋವಾಗಿದೆ. ಮತ್ತಿಬ್ಬರಿಗೆ ಸ್ವಲ್ಪ ಅವಳ ಹೆಸರು ಅಲೀನಾ ಅಂತೇಳಿ, ಈ ಹೆಚ್ಚಿನ ಗಾಯ ಆಗಿದ್ದವಳ ಹೆಸರು. ಇನ್ನೊಬ್ಬರದು ಅಮೃತ ಅಂತೇಳಿ, ಇನ್ನೊಬ್ಬರದು ಅರ್ಚನಾ ಅಂತೇಳಿ. 3 ಜನ ಸ್ವಲ್ಪ ಅಲ್ಲಿ ಹೆಚ್ಚಿಗೆ ಬೀಳಲಿಲ್ಲ, ಆದರೂ ಕೂಡ ಸ್ವಲ್ಪ ಬಿದ್ದಿದೆ. ಕಲೆಗಳಾಗುವಂಥ ರೀತಿಯಲ್ಲಿದೆ. ಜೀವಕ್ಕೆ ಅಪಾಯ ಯಾರಿಗೂ ಇಲ್ಲ. ಅದು ಮುಖದ ಮೇಲೆ ಇದೆ. ಇವಳಿಗೆ ಹೆಚ್ಚಿಗೆ ಇದೆ, ಅಲೀನಾ ಅನ್ನುವಂಥ ಹುಡುಗಿಗೆ ಹೆಚ್ಚಿಗೆ ಬಿದ್ದಿದೆ. ಮತ್ತು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರಿಬ್ಬರು ಮಾತಾಡೋ ಸ್ಥಿತಿಯಲ್ಲಿ ಇದ್ದಾರೆ. ಅವಳು ಆಗ ಒಮ್ಮೆ ಮಾತಾಡ್ತಾ ಇದ್ದಳು ಅಲ್ಲಿ, ಮತ್ತೆ ಮಾತಾಡಲಿಲ್ಲ. ನಾವು ಮತ್ತೆ ಒಳಗೆ ಹೋಗಲಿಲ್ಲ. ಅದೇ ಜೀವಕ್ಕೆ ಅಪಾಯ ಇಲ್ಲ. ಮತ್ತು ಒಬ್ಬಳಿಗೆ ಸರ್ಜರಿ ಎಲ್ಲ ಬೇಕಾದಿತ್ತು ಅಂತ ಹೇಳಿದ್ದಾರೆ ಮುಂದಕ್ಕೆ. ಈ ಡಾಕ್ಟ್ರು ಕೂಡ ಹಾಗೆ ಹೇಳಿದ್ದಾರೆ. ಹಾಗೆ ನಾನೇ DHOಗೆ ಮಾತಾಡಿದೆ. ಯಾಕಂತ ಹೇಳಿದರೆ ಅದು ಕೂಡ ಗೊತ್ತಾಗಬೇಕಲ್ಲ. ಇನ್ನು ಇವರಿಗೆ ಬಿಲ್ ಪಾವತಿ ಮಾಡಬೇಕು, ಅವರು ಸ್ಟೂಡೆಂಟ್ಸು, ಬಿಲ್ಲನ್ನು ಸರ್ಕಾರ ಭರಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಮಾತಾಡಿದ್ದೇನೆ. ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಈಗ ಇವರನ್ನು ಕಳಿಸಿದ್ದಾರೆ. ಇನ್ನು ಘಟನೆಯಿಂದ ಪರೀಕ್ಷೆ ಬರಿತಾ ಇದ್ದಂತಹ ವಿದ್ಯಾರ್ಥಿಗಳು ಕೂಡ ಭಯಭೀತರಾಗಿದ್ದು ಸಹಪಾಠಿಗಳ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಆತಂಕಗೊಂಡಿದ್ದಾರೆ. ಪರೀಕ್ಷೆ ನಡೀತಾ ಇರುವಾಗಲೇ ಹೊರಗಡೆ ಪೊಲೀಸರು ಹಾಗೂ ವಿಧಿವಿಜ್ಞಾನ ತಂಡಗಳು ಪರಿಶೀಲನೆ ನಡೆಸಿದ ಕಾರಣ ಸಹಜವಾಗಿಯೇ ಡಿಸ್ಟರ್ಬ್ ಆಗಿದ್ರು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ಪೊಲೀಸರು ಹಾಗೂ ಶಿಕ್ಷಣಾಧಿಕಾರಿಗಳು ಮಾಡಿದ್ದಾರೆ. ಯಾರು ಆ ಸಮಯದಲ್ಲಿ ಇದ್ವಿ, ಯಾರು ನೋಡ್ರಿ ಸರ್, ನಾವು ನೋಡಿದ್ವಿ, ಯಾವುದೇ ರೀತಿ ತೊಂದರೆ ಆಗಲ್ಲ, ಇಲ್ಲ. ಅಟ್ಲೀಸ್ಟ್ ನಾಳೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ನೀವುಗಳು ನಾವಿರಲ್ಲ ನಮ್ಗೇನಕ್ಕೆ ಅಂದರೆ ಇದು ಮತ್ತೆ ಇದು ಅದೇ ಥರ ಆಗುತ್ತೆ. ಇವತ್ತಿನ ಘಟನೆ ಭಾಳ ಬೇಜಾರಾಗಿರುವಂಥದ್ದು. ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕಡಬ ತಾಲೂಕಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಅನ್ನೋದು ಒಂದು ಉತ್ತಮವಾದ ಕಾಲೇಜಾಗಿರುವಂಥದ್ದು.
ಉತ್ತಮವಾದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ನಾನು ಗಮನಿಸಿದ ಹಾಗೆ ಈ ಕಾಲೇಜಿನಲ್ಲಿ ಸೌಮ್ಯ ಸ್ವಭಾವದವರು, ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಒಂದು ಹೆಸರನ್ನು ಪಡೆಯುವಂಥದ್ರಲ್ಲಿ ಶ್ರಮವನ್ನು ವಹಿಸ್ತಾ ಇರ್ತಾರೆ. ಬಹುಶಃ ನನಗೆ ಗೊತ್ತಿದ್ದಾಗೆ ಇವತ್ತಿನ ಒಂದು ಸಡನ್ನಾಗಿ ಒಂದು ಕೆಟ್ಟ ಸುದ್ದಿ ನಾನು ಕೇಳಿದಾಗ ಭಾಳ ಬೇಜಾರಾಯಿತು. ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳೇ. ಪ್ರಾಂಶುಪಾಲರು ಕೊಟ್ಟಂಥ ಮಾಹಿತಿಯಂತೆ ಬಹುಶಃ ವಿದ್ಯಾರ್ಥಿಗಳು ದೇವರ ದಯದಿಂದ ಸ್ವಲ್ಪ ಪಾರಾಗಿದ್ದಾರೆ. ಬಹುಶಃ ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಆ ವಿದ್ಯಾರ್ಥಿನ ಹಿಡಿಲಿಲ್ಲ ಅಂದಿದ್ರೆ ಭಾಳ ಸಮಸ್ಯೆ ಆಗೋವಂಥದ್ದು. ಧೈರ್ಯ ಮಾಡಿ ಆ ವಿದ್ಯಾರ್ಥಿಗಳು ಇವತ್ತು ಯಾರು ಬಂದಿದ್ದ ಆ ವ್ಯಕ್ತಿಯನ್ನು ಹಿಡಿದು ಬಹುಶಃ ಒಳ್ಳೆಯ ಕೆಲಸನ ಮಾಡಿದ್ದಾರೆ, ಮಾದರಿಯಾಗಿದ್ದಾರೆ. ಹಾಗಾಗಿ ನಾನು ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಈಗ ಪ್ರಾಂಶುಪಾಲರ ಜೊತೆಯಲ್ಲಿ ನಾನು ಹಂಚಿಕೊಂಡು ಈಗಾಗಲೇ ಇಲ್ಲಿ SP ಸಾಹೇಬರು ಬಂದು ಹೋಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಈಗ ನಾನು ಪ್ರಾಂಶುಪಾಲರ ಹತ್ರ ಪಡ್ಕೊಳ್ತೀನಿ. ಅನಂತರ ನಾನು ನಮ್ಮ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತಗೊಬರ್ತೀನಿ. ಈಗ ನಾವು ವಿದ್ಯಾರ್ಥಿಗಳನ್ನು ಇಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಪೊಲೀಸ್ ಇಲಾಖೆಯ ಜೊತೆಗೆ ನಾನು ಹೇಳಿ ಧೈರ್ಯವನ್ನು ಹೇಳಿದ್ದೇನೆ. ಅವರಿಗೆ ಪೋಷಕರು ಯಾವುದೇ ಥರದ ಆತುರ ಪಡದೆ ಅಥವಾ ಆತಂಕ ಪಡದೆ ದಯಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳು, ನನ್ನ ಜಿಲ್ಲೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾನು ಇದ್ದೇನೆ, ನಮ್ಮ ಪ್ರಿನ್ಸಿಪಾಲರು ಇದ್ದಾರೆ, ನಮ್ಮ ಉಪನ್ಯಾಸಕರಿದ್ದಾರೆ, ಜೊತೆಗೆ ಆರಕ್ಷಕ ಠಾಣೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇವತ್ತು ನಾವು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಅದು ತನಿಖೆಯಿಂದ ಹೊರಬರಬೇಕು, ಬಿಟ್ಟರೆ ಅದು ಯಾವ ರೀತಿ ಆಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಯೂನಿಫಾರ್ಮಲ್ಲಿ ಹಾಕಿ ಬಂದಿರೋದು ತಪ್ಪು. ಅವನು ಯೂನಿಫಾರ್ಮ್ ಹಾಕಿರೋದೇ ತಪ್ಪು. ಅದು ಏನಾಗಿದೆ, ಏನು ಮಾಡಿದೆ ಅಂತೇಳಿ ಅದು ಅವನೇ ಆ ತನಿಖೆಯಿಂದ ಹೊರಬರಬೇಕು, ಬಿಟ್ಟರೆ ಈಗ ನಾವು ಅದನ್ನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪರೀಕ್ಷೆ ನಡೀತಾ ಇರುವಂತಹ ವೇಳೆಯಲ್ಲೇ ಇಂತಹ ದುರ್ಘಟನೆ ನಡೆದಿರೋ ಕಾರಣ ವಿದ್ಯಾರ್ಥಿನಿಯರು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಇನ್ನು ತೀವ್ರ ಸುಟ್ಟ ಗಾಯಗಳು ಉಂಟು ಮಾಡುವ ಕಲೆಗಳಿಂದ ಅವರ ಮುಂದಿನ ಭವಿಷ್ಯ ಕೂಡ ಹಾಳಾಗುವಂತಹ ಆತಂಕ ಎದುರಾಗಿದೆ. ಇಷ್ಟೇ ಅಲ್ಲದೆ ವಿದ್ಯಾರ್ಥಿನಿಯರಿಗೆ ತುರ್ತು ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ ಕಾರಣ ಆಸ್ಪತ್ರೆಯ ಬಿಲ್ ಪಾವತಿಯ ಸವಾಲು ಕೂಡ ಎದುರಾಗಿದೆ. ಹೀಗಾಗಿ ಸರ್ಕಾರ ಈ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆ ಹಾಗೂ ಅವರ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸ್ಥಳೀಯರು ಈ ಸಂದರ್ಭ ಆಗ್ರಹಿಸಿದ್ದಾರೆ.